ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 31ನೇ ವಾಕ್ಯ. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ. ಪ್ರೇರೆ, ಒಂದು ಉದಾಹರಣೆಗೆ ನಾವು ತೆಗೆದುಕೊಳ್ಳೋದಾದ್ರೆ, ದಾವೀದನ ಒಂದು ಕಾಲದಲ್ಲಿ ಅಲ್ಲಿ ಇಸ್ರಾಯೇಲರಿಗೆ ರಾಜನಾಗಿ ಸೌಲನಿದ್ದಾಗ ಅವರಿಗೆ ವಿರುದ್ಧವಾಗಿ, ಇಸ್ರಾಯೇಲರ ವಿರುದ್ಧವಾಗಿ ಯುದ್ಧ ಮಾಡಲಿಕ್ಕಾಗಿ ಗೋಲಿಯಾತನು ಎಂಬಂತ ಒಬ್ಬ ಮನುಷ್ಯನು ಯುದ್ಧ ಮಾಡ್ತಾ ಇದ್ದನು. ಆತನು ಪ್ರತಿದಿನವೂ ಬೆಳಿಗ್ಗೆಯೂ ಸಂಜೆಯೂ ಬಂದು, ಯಾರಾದರೂ ನನ್ನನ್ನು ಗೆಲ್ಲಲಿಕ್ಕೆ ಆಗ್ತದಾ, ಯಾರಾದರೂ ನನಗೆ ವಿರುದ್ಧವಾಗಿ ಯುದ್ಧ ಮಾಡ್ತೀರಾ ಎಂಬುದಾಗಿ ಗೋಲಿಯಾತನನ್ನು ಕಿರ್ಚುತ್ತಾ ಇದ್ದುದನ್ನ ನಾವು ಗಮನಿಸ್ತೇವೆ. ಪ್ರಿಯದೇವರ ಮಕ್ಕಳೇ, ಇಂಥ ಒಂದು ಘಟನೆ ನಡೀತಾ ಇರುವಂತಹ ಸಮಯದಲ್ಲಿ ಅಲ್ಲಿ ಒಬ್ಬ ಚಿಕ್ಕ ಹುಡುಗನಾದ ದಾವೀದನ ಏನ್ ಮಾಡ್ತಾನಂದ್ರೆ, ಇದನ್ನ ಕೇಳಿಸ್ಕೊಂಡು ಇದನ್ನ ನೋಡಿ ಸುಮ್ಮನಿರ್ಲಾರ್ದೆ ಆತನ ಏನ್ ಮಾಡ್ತಾನಂದ್ರೆ, ಯುದ್ಧಕ್ಕೆ ನಾನು ಹೋಗ್ತೇನೆ ಎಂಬುದಾಗಿ ರೆಡಿ ಆಗ್ತಾನೆ. ಆತನು ಯುದ್ಧಕ್ಕೆ ಹೋಗುವಾಗ 5 ಕಲ್ಲುಗಳನ್ನ, ಒಂದು ಕವನೆಯನ್ನು ತೆಗೆದುಕೊಂಡು ಯುದ್ಧಕ್ಕೆ ಹೋಗ್ತಾನೆ. ಗೋಲಿಯಾತನ ವಿರುದ್ಧವಾಗಿ ಆತನು ಹೋಗುವಾಗ ಗೋಲಿಯಾತನು ಆತನ ನೋಡಿ, ನಾನೇನು ನಾಯೋ, ನನಗೆ ಯಾಕೆ ಈ ರೀತಿಯಲ್ಲಿ ಬಂದಿದ್ದಿ, ಈ ರೀತಿಯಲ್ಲಿ ನನ್ನ ಎದುರುಗಡೆ ಬಂದು ಯುದ್ಧ ಮಾಡ್ಲಿಕ್ಕೆ ನಿಂತಿದ್ದೀಯಲ್ಲ, ನೀನು ಗೆಲ್ಲುತ್ತೀಯೋ, ಇವತ್ತು ನಾನು ನಿನ್ನನ್ನು ಕೊಂದು ಸಾಯಿಸ್ತೇನೆ ಎಂಬುದಾಗಿ ದಾವೀದನ ಹತ್ರ ಚಾಲೆಂಜ್ ಆಗಿ ಮಾತನಾಡ್ತಾನೆ. ಪ್ರಿಯರೇ, ಆ ರೀತಿಯಲ್ಲಿ ಮಾತನಾಡುವಾಗ ದಾವೀದನೊಂದು ಮಾತು ಹೇಳ್ತಾನೆ, ನೀನಾದರೂ ಈಟಿ ಕತ್ತಿಯೊಡನೆ ಬರುತ್ತಿ, ನಾನಾದರೂ ನೀನು ಯಾಲಿಸುವ ದೇವರೊಂದಿಗೆ ನಾನು ಬಂದಿದ್ದೇನೆ ಎಂಬುದಾಗಿ ಆತನು ಹೇಳುತ್ತಾನೆ. ಪ್ರಿಯರೇ, ಇಲ್ಲಿ ದೇವರನ್ನ ಅನೇಕ ಸಮಯ ಹೀಯಾಳಿಸಿದಂತ ವ್ಯಕ್ತಿ, ದೇವರ ನಾಮವನ್ನ ಹೀಯಾಳಿಸಿದಂತ ವ್ಯಕ್ತಿ ಯಾರು ಎಂಬುದಾಗಿ ನಾವು ನೋಡೋದಾದ್ರೆ, ಆತನು ಗೋಲಿಯಾತನಾಗಿದ್ದನು. ಗೋಲಿಯಾತನು ಇವರ ವಿರುದ್ಧವಾಗಿ ಯುದ್ಧಕ್ಕೆ ನಿಂತಿದ್ದನು. ಆದರೆ ಇಲ್ಲಿ ದಾವೀದನು ದೇವರ ನಾಮದಲ್ಲಿ ಅಲ್ಲಿಗೆ ಹೋದನು. ಪ್ರಿಯರೇ, ಅಲ್ಲಿ ಕಂಡಂಥದ್ದು ಒಂದು ಕಲ್ಲನ್ನ ತೆಗೆದುಕೊಂಡು ಒಡೆದಾಗ ಒಂದೇ ಒಂದು ಕಲ್ಲಿನಿಂದ ಆತನ ಮರಣ ಉಂಟಾಯಿತು. ಯಾರ ಮರಣ? ಗೋಲಿಯಾತನ ಮರಣ ಉಂಟಾಯಿತು. ಪ್ರಿಯರೇ, ಹಾಗೆ ನಿಮಗೆ ವಿರುದ್ಧವಾಗಿ ಇವತ್ತು ಅನೇಕ ಸಮಸ್ಯೆಗಳು ನಿಂತಿದ್ದಾವ, ನಿಮ್ಮ ಜೀವಿತದಲ್ಲಿ ಅನೇಕ ಪ್ರಶ್ನೆಗಳು ಕಾಡುತ್ತಿದ್ದಾವ, ಅನೇಕ ಸುಳ್ಳುಗಳ ಮಧ್ಯದಲ್ಲಿ ನೀವು ನಡೀತಾ ಇದ್ದೀರಾ, ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ನಡೀತಾ ಇದ್ದೀರಾ. ಅಯ್ಯೋ, ನನ್ನ ಪರವಾಗಿ ಯಾರೂ ಇಲ್ಲ, ನನ್ನ ಪರವಾಗಿ ಯಾರಪ್ಪ ಇದ್ದಾರೆ, ನನ್ನ ಜೊತೆ ಮಾತನಾಡುವವರು ಯಾರೂ ಇಲ್ಲ, ನನ್ನ ಜೊತೆ ಯುದ್ಧ ಮಾಡುವವರು ಯಾರೂ ಇಲ್ಲ, ನನ್ನ ಜೊತೆ ಹೋರಾಡುವವರು ಯಾರೂ ಇಲ್ಲ, ನನಗೆ ಯಾಕೆ ಈ ರೀತಿಯಾದ ಕಷ್ಟಗಳು, ನನ್ನ ಜೀವಿತದಲ್ಲಿ ಯಾಕೆ ಈ ರೀತಿಯಾದ ಸಂಕಷ್ಟಗಳು, ಯಾಕೆ ದೇವರೇ ನನ್ನ ಜೀವಿತದಲ್ಲಿ ಈ ರೀತಿಯಾದ ಕಣ್ಣೀರುಗಳು ಎಂಬುದಾಗಿ ನೀವು ಅನೇಕ ವಿಷಯದಲ್ಲಿ ಕುಗ್ಗಿ ಹೋಗಿದ್ದೀರಾ. ದೇವರ ಆತ್ಮನ ಇವತ್ತು ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಪ್ರಿಯರೇ, ಪ್ರಿಯ ದೇವರ ಮಕ್ಕಳ, ದೇವರು ನಮ್ಮ ಸಂಗಡ ಇರುವಾಗ ಯಾವುದೇ ವ್ಯಕ್ತಿಯಾಗಲಿ, ಯಾವುದೇ ವ್ಯಕ್ತಿತ್ವಗಳಾಗಲಿ, ಯಾವುದೇ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಯಾವುದೇ ಒಂದು ಸಂಘಟನೆಗಳಾಗಿರ್ಬೋದು, ನಮ್ಮನ್ನು ಎದುರಿಸಲಿಕ್ಕೆ ಸಾಧ್ಯವಿಲ್ಲ. ಯಾವ ಮನುಷ್ಯರಿಂದಲೂ ನಮ್ಮ ಎದುರು ನಿಂತ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ನಮ್ಮ ಸಂಗಡ ಇರುವುದು ಬೇರೆ ಯಾರು ಅಲ್ಲ, ಸರ್ವಶಕ್ತನಾದ ದೇವರು. ಪ್ರಿಯ ದೇವರ ಮಕ್ಕಳ, ಒಂದು ಉದಾಹರಣೆಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾನೆ. ಅನೇಕರು ಸೇವೆ ಮಾಡುವಾಗ ಸೇವೆ ವಿಷಯದಲ್ಲಿ ಅನೇಕರು ನಮ್ಮನ್ನ ಎದುರಿಸುತ್ತಾರೆ, ಅನೇಕರು ಸೇವೆಗೆ ವಿರುದ್ಧವಾಗಿ ಎದ್ದೇಳುತ್ತಾರೆ, ಸೇವೆಗೆ ವಿರುದ್ಧವಾಗಿ ಯುದ್ಧಗಳು, ಅನೇಕ ರೀತಿಯಾದಂತಹ ಕಾರ್ಯಗಳು ನಡೆಯೋದನ್ನ ನಾವು ಗಮನಿಸ್ತೇವೆ. ಹಾಗೆ ನಿಮ್ಮ ಜೀವಿತದಲ್ಲಿ ಸೇವೆ ಮಾಡುತ್ತಿರುವಂತ ನೀವು ಇವತ್ತು ಅನೇಕರು ನಿಮ್ಮ ವಿರುದ್ಧವಾಗಿ ನಿಂತಿದ್ದಾರಾ? ಅನೇಕರು ನಿಮ್ಮ ಸೇವೆಗೆ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರಾ? ಅನೇಕರು ನಿಮ್ಮ ಸೇವೆಯನ್ನು ನಿಲ್ಲಿಸಬೇಕೆಂಬುದಾಗಿ ಆಲೋಚನೆ ಮಾಡ್ತಾ ಇದ್ದಾರಾ? ಒಂದು ವೇಳೆ ಪ್ರಿಯರೇ ಅವರು ಮಾಡ್ತಾ ಇದ್ರೆ ಇದು ನಿಮ್ಮ ಸೇವೆ ಇಲ್ಲ, ದೇವರ ಸೇವೆ. ಆದ್ರಿಂದ ನಿಮ್ಮ ಜೊತೆ ಯಾರು ಇಲ್ಲ ಎಂಬುದಾಗಿ ನೀವು ಕೊರಗಬೇಡ್ರಿ, ನಿಮ್ಮ ಜೊತೆ ಯಾರು ಇಲ್ಲವಲ್ಲ ಎಂಬುದಾಗಿ ನೀವು ಅಳಬೇಡ್ರಿ, ಯಾರು ಇಲ್ಲ ಎಂಬುದಾಗಿ ತವಕ ಪಡಬೇಡ್ರಿ. ದೇವರ ಆತ್ಮನು ಇವತ್ತು ನಿಮ್ಮೊಟ್ಟಿಗೆ ಹೇಳುತ್ತಿದ್ದಾನೆ. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸಲು ನಿಲ್ಲುವವರು ಯಾರು? ಹೇಸ್ ಪ್ರಿಯರೇ, ದೇವರ ಆತ್ಮನು ಹೇಳ್ತಿದ್ದ ನೋಡ್ರಿ, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಪ್ರಿಯರೇ, ದೇವರು ನಮ್ಮ ಸಂಗಡ ಇದ್ರೆ ನಮ್ಮನ್ನು ಎದುರಿಸುವವರು ಯಾರು? ಅದು ಯಾರಿಂದಲೂ ಸಾಧ್ಯವಿಲ್ಲ. ಒಂದು ವೇಳೆ ಅದು ಮಾಟ ಮಂತ್ರವಾಗಿರ್ಬೋದು, ಇಕ್ಕಟ್ಟುಗಳಾಗಿರ್ಬೋದು, ಅನೇಕ ರೀತಿಯ ವ್ಯಕ್ತಿಗಳಾಗಿರ್ಬೋದು, ಸಂಘಟನೆಗಳಾಗಿರ್ಬೋದು, ಯಾಕೆ ಒಂದು ವೇಳೆ ಪ್ರಾರ್ಥನೆ ಕೂಡ ಮಾಡಬಹುದು ನಮಗೆ ವಿರುದ್ಧವಾಗಿ. ಏನೇ ಮಾಡಿದ್ರು ಕೂಡ ಅದು ಸತ್ಫಲ ಕಾಣೋದಿಲ್ಲ, ಜಯ ಕಾಣೋದಿಲ್ಲ. ಯಾಕೆ ಅಂದ್ರೆ ನಿಮ್ಮ ಸಂಗಡ ಇರುವ ದೇವರು ಸರ್ವಶಕ್ತನಾದ ದೇವರು. ನಿಮ್ಮ ಸಂಗಡ ಇರುವ ದೇವರು ಆತನು ಈ ಸರ್ವವನ್ನೇ ಸೃಷ್ಟಿ ಮಾಡುವ ದೇವರು.
ನೀವು ದೇವರಿಗಾಗಿ ಸೇವೆ ಮಾಡ್ತಿರೋದಾದರೆ, ದೇವರಿಗಾಗಿ ನೀವು ನಿಂತಿರೋದಾದರೆ ನಿಮ್ಮ ಜೀವಿತದಲ್ಲಿ ಸೋಲನ್ನು ನೀವು ಅನುಭವಿಸೋದಿಲ್ಲ, ಬದಲಾಗಿ ಗೆಲುವು ನಿಮ್ಮ ಜೀವಿತವಾಗಿ ಮಾರ್ಪಾಡಾಗ್ತದೆ. ಯಾಕೆಂದ್ರೆ ನೀವು ಸೋತು ಹೋಗೋದು ದೇವರಿಗೆ ಇಷ್ಟವಿಲ್ಲ ಪ್ರಿಯರೇ. ನಿಮ್ಮ ಹೆಸರು ಕೆಟ್ಟು ಹೋಗೋದು ದೇವರಿಗೆ ಇಷ್ಟವಿಲ್ಲ. ಹೇಗೆ ದೇವರ ನಾಮವನ್ನು ನಾವು ಒಳ್ಳೆಯದಕ್ಕಾಗಿ ಉಪಯೋಗಿಸಬೇಕು. ದೇವರ ನಾಮದಲ್ಲಿ ನಾವು ನಿಂತುಕೊಳ್ಳುವಾಗ ನಮಗೆ ಜಯ ಉಂಟು. ಅದಕ್ಕೆ ಕ್ರಿಸ್ತನ ನಾಮದಲ್ಲಿ ನಮಗೆ ಬಲವಿದೆ. ಯಾಕೆಂದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನನ್ನನ್ನು ಬಲಪಡಿಸು ಕ್ರಿಸ್ತನಿಂದ ನಾನು ಎಲ್ಲವನ್ನ ಮಾಡಬಲ್ಲ ಎಂಬುದಾಗಿ. ಪ್ರಿಯರೇ, ನಮ್ಮನ್ನು ಬಲಪಡಿಸುತ್ತಿರುವುದು ಕ್ರಿಸ್ತನು ಆಗಿದ್ದಾನೆ. ನಮ್ಮನ್ನು ಧೈರ್ಯ ಪಡಿಸ್ತಿರುವವನು ಕ್ರಿಸ್ತನಾಗಿದ್ದಾನೆ. ನಮ್ಮ ಜೊತೆ ಇರುವವನು ಕ್ರಿಸ್ತನಾಗಿದ್ದಾನೆ. ಆದ್ರಿಂದ ನಾವು ಯಾರಿಗೂ ಭಯಪಡ ಅವಶ್ಯಕತೆ ಇಲ್ಲ. ದೇವರು ನಮ್ಮ ಸಂಗಡ ಇರುವಾಗ ನಮ್ಮನ್ನು ಎದುರಿಸುವವರು ಯಾರೂ ಇಲ್ಲವೇ ಇಲ್ಲ. ಈ ಲೋಕದಲ್ಲಿ ಯಾವುದೇ ಆಯುಧಗಳಾಗಿರ್ಬೋದು, ಯಾವುದೇ ವ್ಯಕ್ತಿತ್ವಗಳಾಗಿರ್ಬೋದು, ಯಾವುದೇ ಕಾರ್ಯಗಳಾಗಿರ್ಬೋದು ನಮ್ಮನ್ನು ಎದುರಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ನಮ್ಮ ಸಂಗಡ ಇರುವ ದೇವರು ಸರ್ವಶಕ್ತನಾದ ದೇವರು. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನ ತಂದೆಯ ದೇವರೇ, ಇವತ್ತಿನ ದಿನಕ್ಕಾಗಿ ಸ್ತೋತ್ರ ಅಪ್ಪ. ಈ ದಿನದಲ್ಲಿ ದೇವರೇ, ಈ ವಾಕ್ಯದ ಮುಖಾಂತರ ನಮ್ಮನ್ನು ಸಂಧಿಸಿದ್ದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ ದೇವರೇ. ಹೌದು ಕರ್ತನೆ, ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ ಕರ್ತನೆ ನಮ್ಮೊಟ್ಟಿಗೆ ಈ ವಾಕ್ಯದ ಮುಖಾಂತರ ಕರ್ತನೆ ನಮ್ಮೊಟ್ಟಿಗೆ ಮಾತನಾಡಿದ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ ಮಹಿಮೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.